ಎಲ್ಲರಿಗೂ ನಮಸ್ತೆ. ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಕಾಂತಾರ ಮೂವಿನ ಆಲ್ರೆಡಿ ಸಿಕ್ಕಾಬಟ್ಟೆ ಜನ ನೋಡಿರ್ತೀರ. ಅಂಥದ್ದು ದಾಖಲೆ ಮುರಿದಿರೋ ಅಂಥದ್ದು. ಭಾಳಷ್ಟು ದಾಖಲೆ ಮುರಿದಿದೆ ಕಾಂತಾರ. ಮೋಸ್ಟ್ ಆಫ್ ಇಟ್ ಕನ್ನಡದವರು ಕರ್ನಾಟಕದಲ್ಲಿ ಭಾಳಷ್ಟು ವ್ಯೂ ಆಗಿರೋದು, ಅಂದರೆ ಹೋಗಿ ಥಿಯೇಟ್ರಲ್ಲಿ ವ್ಯೂ ಮಾಡಿರೋದು ಕಾಂತಾರ ಮೂವಿ. ಹಾಲಿವುಡ್ಡಿಂದ ಮೂವಿ ಬಂದು ರಿಲೀಸ್ ಆಗಿದ್ರು ಹೊಸ ಹೊಸ ಸಿನಿಮಾಗಳು. ಕಾಂತಾರ ಮೂವಿನ ಮಾತ್ರ ಅಲ್ಲಾಡಿಸ್ಲಿಕ್ಕೆ ಆಗಿಲ್ಲ ಕರ್ನಾಟಕದಲ್ಲಿ. ಎವ್ರಿ ಟೈಮ್ ಬ್ಯಾಂಗ್ಳೂರಲ್ಲಿ ಒಂದು ಡ್ರಾಬ್ಯಾಕ್ ಇರುತ್ತೆ ನಮ್ಮದು, ಕನ್ನಡ ಸಿನಿಮಾಗೆ ಜಾಗ ಕೊಡಲ್ಲ, ಥಿಯೇಟ್ರ್ ಕೊಡಲ್ಲ ಅಂತ. ಫ್ರಮ್ ಸೋನು ಅದು ಚೆನ್ನಾಗಿ ಗಟ್ಟಿಯಾಗಿ ಆಕ್ಯುಪೈ ಮಾಡಿತ್ತು ತನ್ನ ಥಿಯೇಟ್ರ್ಗಳನ್ನ. ಸೇಮ್ ಆ್ಯಸ್ ಇಟ್ ಈಸ್ ಇನ್ನಷ್ಟು ಸ್ಟ್ರಾಂಗ್ ಆಗಿ ಕಾಂತಾರ ಮೂವಿ ಸ್ಟ್ರಾಂಗಾಗಿ ಇದು ಮಾಡಿದೆ, ಆಕ್ಯುಪೈ ಮಾಡಿದೆ. ಇವಾಗ ಆಲ್ರೆಡಿ ತೆಲುಗು, ತಮಿಳ್, ಮಲಯಾಳಮಲ್ಲಿ 3 ಲ್ಯಾಂಗ್ವೇಜಲ್ಲಿ ತುಂಬ ಜನ ಮೆಚ್ಚುಗೆ ಪಡೆದಿದ್ದಾರೆ ಆ ಲ್ಯಾಂಗ್ವೇಜ್ ಜನತೆಗೆ. ಕಾಂತಾರ ಅಷ್ಟು ಮಟ್ಟದಲ್ಲಿ ಸೂಪರ್ ಹಿಟ್ ಆಗಿರೋದು. ಹಿಂದಿಲಿ ಕೂಡ ಅನ್ಎಕ್ಸ್ಪೆಕ್ಟೆಡ್ ನನಗೆ, ಯಾಕಂದರೆ ಕಾಂತಾರ ಮೂವಿನ ಜನ ಅಕ್ಸೆಪ್ಟ್ ಮಾಡೋದು ಹಿಂದಿಯವ್ರು ತುಂಬ ಕಷ್ಟ ಅಂತ ಅಂದ್ಕೊಂಡಿದ್ದೆ. ಬಟ್ ಅವ್ರಿಗೆ ಇಲ್ಲಿರೋ ಕಲ್ಚರ್ ಬಗ್ಗೆ ಹೆಚ್ಚು ಗೊತ್ತಿರಲ್ಲ ಅಂತ ಅಂದ್ಕೊಂಡಿದ್ದೆ. ಬಟ್ ಹಾಗಿಲ್ಲ, ಜನ ಸೀರಿಯಸ್ಸಾಗಿ ಅವರು ಎಂಜಾಯ್ ಮಾಡಿದ್ದಾರೆ ಹೊಸ ಮೇಕಿಂಗ್ನ, ಹೊಸ ಥ್ರಿಲ್ಲಿಂಗ್ನ, ಹೊಸ ಟ್ವಿಸ್ಟ್ಗಳನ್ನ. ಬಟ್ ಅವರು ಲಿಟ್ರಲಿ ಎಂಜಾಯ್ ಮಾಡಿರೋದು. ನಾನು ತುಂಬ ಯೂಟ್ಯೂಬಲ್ಲಿ ರಿವ್ಯೂಗಳು ಹೇಳ್ಬೇಕಾದ್ರೆ ನೋಡಿದ್ದೆ. ಫೈನಲಿ ನನ್ನ ಒಪಿನಿಯನ್ ಮೂವಿ ಅಂದರೆ ತುಂಬ ಅದ್ಭುತವಾಗಿ ಮಾಡಿದೆ. ಕನ್ನಡದಲ್ಲಿ ಈ ಥರ ಸಿನಿಮಾನ ಎಲ್ಲೂ ತೊಗೊಂಡೇ ಬಂದಿಲ್ಲ. ಅಂದರೆ ಈ ಥರ ಒಂದು ಮೇಕಿಂಗ್ ಆಫ್ ಒಂದು ದೇವತೆಗಳನ್ನ ತೋರಿಸೋ ರೀತಿ ಇದೆಯಲ್ಲ, ಅದು ನೆಕ್ಸ್ಟ್ ಲೆವೆಲ್ ಇತ್ತು. ಕ್ಲೈಮ್ಯಾಕ್ಸ್ ಅಂತೂ, ಸ್ಪೆಷಲಿ ಕ್ಲೈಮ್ಯಾಕ್ಸ್ 15 to 20 ಮಿನಿಟ್ಸ್, ಮ್ಯಾಕ್ಸಿಮಮ್ 15 ಮಿನಿಟ್ಸಲ್ಲಿ ಅದು ಬೇರೆ ರೀತಿಯಲ್ಲೇ ಸಿನಿಮಾ ಹೋಗುತ್ತೆ. ಅಲ್ಲಿ ರಿಷಬ್ ಅವ್ರು ಮಾತ್ರ ಏನು ಆ್ಯಕ್ಟ್ ಮಾಡಿದ್ದಾರೆ ಅದನ್ನು ಮತ್ತೊಮ್ಮೆ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಆಗಲ್ಲ. ಪ್ರತಿ ಬಾರಿ ಸಿನಿಮಾ ಈ ಥರ ಇದೆ, ಆ ಥರ ಇದೆ, ನಮ್ಮ ಸಿನಿಮಾ, ಕನ್ನಡ ಸಿನಿಮಾ ಹಿಂಗೆ ಡೈರೆಕ್ಟ್ ಮಾಡಲ್ಲ, ಸಿನಿಮಾಟೋಗ್ರಫಿ ಚೆನ್ನಾಗಿಲ್ಲ, ಸ್ಟೋರಿ ಇಲ್ಲ, ಲ್ಯಾಗ್ ಇದೆ, ಹಂಗಿದೆ ಹಿಂಗಿದೆ ಅಂತ ಹೇಳ್ತಾರೆ. ದಯವಿಟ್ಟು ಹೋಗಿ ಕನ್ನಡ ಸಿನಿಮಾ ಮಂದಿರದಲ್ಲಿ ನೋಡಿ. ಯಾಕೆ ಅಂತ ಹೇಳಿದ್ರೆ ಕಾಂತಾರ ಮೂವಿ ನಿಮಗೆ ಮೋಟಿವೇಶನ್ ಮಾಡುತ್ತೆ ಹೊಸೊಬ್ಬರು ಬರಲಿಕ್ಕೆ, ಡೈರೆಕ್ಟ್ ಮಾಡಲಿಕ್ಕೆ, ಮತ್ತು ಹೊಸ ಹೊಸ ತನಗಳನ್ನ ತೊಗೊಂಬರೋಕ್ಕೆ. ಈ ಕಾಂತಾರ ಮೂವಿ ಮತ್ತು ಸೂಫ್ರಮ್ ಎಕ್ಸಾಂಪಲ್ ಆಗಿದೆ. 700 ಕೋಟಿ ಗ್ರಾಸ್ ಪ್ರಾಫಿಟ್ನ ಮಾಡಿದೆ ಅಂತೇಳಿ ಒಂಬಾಳೆಯವರು ಅಫಿಷಿಯಲಾಗಿ ಅನೌನ್ಸ್ ಮಾಡಿದ್ದಾರೆ. ಅವರ ಸೋಷಿಯಲ್ ಮೀಡಿಯಾದಲ್ಲಿ ಕೋಟಿ ಗ್ರಾಸ್ ಪ್ರಾಫಿಟನ್ನು ಇದು ಗಳಿಸಿದೆ 2 ವೀಕ್ಸಲ್ಲಿ ಅಂತ ಹೇಳಿದೆ. ನನಗೆ ಕೂಡ ಸ್ಟಾರ್ಟಿಂಗಲ್ಲಿ ಟಿಕೆಟ್ ಸಿಕ್ಕಿರಲಿಲ್ಲ, ದಸರಾ ಇರ್ತು. ಮತ್ತೆ ದೀಪಾವಳಿ ಶುರು ಆಗಿದೆ, ಇವಾಗಲೂ ಟಿಕೆಟ್ಗೆ ಡಿಮ್ಯಾಂಡ್ ಇದೆ. ಮತ್ತು ಹೀಗೆ ಸಿನಿಮಾ 100 ಡೇಸ್ ಓಡಲಿ. 365 ಡೇಸ್ನ ಯಾವುದು ಕನ್ನಡ ಸಿನಿಮಾಗಳು ಇವಾಗ ಯಾವುದು ಸಿನಿಮಾ ಓಡ್ತಿಲ್ಲ 365 ಡೇಸ್. ಜಸ್ಟ್ ಫಾರ್ ಬಿಸ್ನೆಸ್ 1 ವೀಕ್ 2 ವೀಕ್ಸಲ್ಲೆಲ್ಲ ಬಿಸ್ನೆಸ್ ಆಗುತ್ತೆ, ಮುಗೀತು, ದೇ ವಿಲ್ ಸ್ಟಾಪ್. ಮತ್ತು ಹೊಸ ಮೂವಿಗಳಿಗೆ ಹೋಗ್ತಾ ಇದ್ದಾರೆ. ಯಾಕಂದರೆ ಥಿಯೇಟರ್ಸ್ಗಳು ಜಾಸ್ತಿ ಆಗ್ತಿರೋದ್ರಿಂದ, ಅವಾಗೆಲ್ಲ ತುಂಬ ಥಿಯೇಟರ್ಸ್ ಕಡಿಮೆ ಇರೋದು, ಆ ಸಿನಿಮಾನ ಓಡಿಸೋರು 1 ವರ್ಷ 6 ತಿಂಗಳು 8 ತಿಂಗಳು ಆ ರೀತಿಲಿ. ಇವಾಗೆಲ್ಲ ಹಂಗಿಲ್ಲ. ಈಗ ಕಾಂತಾರ ಮೂವಿ ಓಡಲಿ, ರಿಷಬ್ ಅವ್ರಿಗೆ ಒಳ್ಳೆಯದಾಗಲಿ. ಒಳ್ಳೆ ಸಿನಿಮಾ ಬಂದರೆ ಖಂಡಿತ ಕನ್ನಡದವರು ಅಥವಾ ಯಾವುದೇ ಲ್ಯಾಂಗ್ವೇಜ್ ಅವ್ರು ನೋಡ್ತಾರೆ. ನಂದು ಇದಕ್ಕಿಂತ ಬೆಸ್ಟ್ ಎಕ್ಸಾಂಪಲ್ ಇಲ್ಲ. ಆಲ್ರೆಡಿ KGF ಅಲ್ಲಿ ಪ್ರೂವ್ ಆಗಿತ್ತು, ಇದು ಇನ್ನು ಮತ್ತೊಮ್ಮೆ ಫ್ರಮ್ ಸೋಲು ಪ್ರೂವ್ ಆಗಿತ್ತು. ಇದರಲ್ಲಿ 100 ಅಲ್ಲ 300% ಕನ್ಫರ್ಮ್ ಆಗಿದೆ. ಸ್ಟೋರಿ ಚೆನ್ನಾಗಿರಬೇಕು, ಮೇಕಿಂಗ್ ಚೆನ್ನಾಗಿರಬೇಕು ಅಂಥೇಳಿ ರೀಸೆಂಟಾಗಿ ಒಂದು ಇಂಟರ್ವ್ಯೂ ನೋಡಿದೆ ತಮಿಳಲ್ಲಿ ಒಬ್ಬರು ಬ್ಲಾಗರ್ ಅಥವಾ ಒಬ್ಬರು ಕಾಂಟೆಂಟ್ ಕ್ರಿಯೇಟರ್ ಹೇಳ್ತಾರೆ, ಇಷ್ಟೆಲ್ಲ ಖರ್ಚು ಮಾಡ್ತಾರೆ ನಮ್ಮ ತಮಿಳಲ್ಲಿ, ಭಾಳ ಕಡಿಮೆ ಅಮೌಂಟ್, ಅಂದರೆ ಇಲ್ಲಿ ಇನ್ವೆಸ್ಟ್ ಮಾಡಿರೋದು ಲೈಕ್ 100 crores ಅಂತೆ, ಲೈಕ್ ಮೂವಿ ಕಾಂತಾರ ಮೂವಿಗೆ, ಅಂದರೆ ಚಾಪ್ಟರ್ 1ಗೆ. ಇಲ್ಲಿ ಅಷ್ಟು ಕಡಿಮೆ ಮಾಡಿದರು, ಅಷ್ಟು ಚೆನ್ನಾಗಿ ಮೇಕಿಂಗ್ ಮಾಡಿದ್ದಾರೆ, VFX ಮಾಡಿದ್ದಾರೆ. ತಮಿಳವ್ರು ಇಷ್ಟೆಲ್ಲ ಖರ್ಚು ಮಾಡ್ತಾರೆ, ಆದರೂ ಸಿನಿಮಾ ಯಾಕೆ ಚೆನ್ನಾಗಿ ಬರ್ತಿಲ್ಲ ಅಂತ. ಮುಂಚೆ ನಮ್ಮಲ್ಲಿ ಕಂಪ್ಲೇಂಟ್ ಇತ್ತು ಈ ಥರ. ಹೋಗ್ತಾ ಈಗ ತಮಿಳಲ್ಲಿ ಕಂಪ್ಲೇಂಟ್ ಆಗ್ತಾರೆ. ಅದು ನಾನು ನೋಡಿದೆ ರೀಸೆಂಟ್ ವಿಡಿಯೋದಲ್ಲಿ. ಸಿನಿಮಾ ತೆಗೆಯೋದು ಸುಮ್ಮನೆ ಪ್ಯಾಷನ್ ಇದ್ದರೆ ಸಾಲದು, ಅದಕ್ಕೆ ಪಕ್ಕಾ ಪ್ರೀ ಪ್ಲ್ಯಾನ್ ಇರಬೇಕು ಅನ್ನೋದು ನನಗೆ ಅರಿವಾಗಿದ್ದೆ ಅಂದರೆ ಈ ಕಾಂತಾರ ಮೂವಿಲೇ. ಯಾಕಂದರೆ ಅದು ಪ್ರಿಪ್ರೇಷನ್ಸ್ಗಳು, ಟೀಮ್ ವರ್ಕು, ಅದರ ಮೇಕಿಂಗು, VFX ಅಂತೂ ಗೊತ್ತಾಗೋದೇ ಇಲ್ಲ ನಮಗೆ. ಇದು VFX ಅಲ್ಲಿ ಬರ್ತಿದೆ, ಇದು ನಡೀತಾ ಇದೆ ಅಂತ ಅದ್ಭುತವಾಗಿ ತೊಗೊಂಡಿದ್ದಾರೆ. ಹಳೆಯ ಕಾಲದ ಸಿಸ್ಟಮೈಸ್ನೇ ತೊಗೊಂಡಿದ್ದಾರೆ. ಆ ಗತ್ತು, ಆ ಫೀಲಿಂಗ್ಸು, ಮತ್ತು ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಮತ್ತು ಹೀರೋಯಿನ್ ಆ್ಯಕ್ಟಿಂಗ್ ಕೂಡ ನಾವು ಹೇಳಲೇಬಾರ್ದು, ಹೀರೋಯಿನ್ ಆ್ಯಕ್ಟಿಂಗ್ ನೋಡಲೇಬೇಕು. ಆ್ಯಕ್ಚುಲಿ ರಿಷಬ್ ಅವ್ರಿಗೆ ನೋಡ್ತಿರಲ್ವ, ಹೀರೋಯಿನ್ಗೋಸ್ಕರ ಅಂದರೆ ನಾವು ಹೋಗಲೇಬೇಕಾದ್ರೆ ಅಲ್ಲೇ ಟ್ವಿಸ್ಟ್ ಮಜಾ ಇರೋದು. ಭಾಳಷ್ಟು ಸಿನಿಮಾಗಳು. ಮತ್ತು ರಾಜನ ಮಗ ಅವರು ಕೂಡ ಅದ್ಭುತವಾಗಿ ಮಾಡಿದ್ದಾರೆ. ಅವರ ಟೀಮ್, ಓವರಾಲ್ ಟೀಮ್ಗೆ ಹ್ಯಾಟ್ಸ್ ಆಫ್ ಹೇಳಬೇಕು. ಮತ್ತು ಒಂಬಾಳೆಗೂ ಇಷ್ಟು ದೊಡ್ಡ ಪ್ರೊಡಕ್ಷನ್ ಆಗಿ ಬೆಳೆದಿರೋದು. ಟಾಪ್ ರೇಟಿಂಗಲ್ಲಿದೆ ಅವರ ಎಲ್ಲ ಮೂವಿಗಳು, ಅದ್ಭುತವಾಗಿ ದುಡ್ಡು ಮಾಡ್ತಾ ಇರೋದು. ಇವಾಗ ಒಂಬಾಳೆ ಅಂದರೆ ಜನ ಥಿಯೇಟ್ರಿಗೆ ಹೋಗಿ
ನೋಡೋಂಥ ಒಂದು ಸಿಚುವೇಶನ್, ಅದು ತುಂಬ ಕಷ್ಟ ಒಂದು ಪ್ರೊಡಕ್ಷನ್ ಹತ್ರ ಮೇಂಟೈನ್ ಮಾಡೋದು. ಅವರ ಬ್ಯಾನರಲ್ಲಿ ಬರ್ತಿದೆ ಅಂದರೆ ಅದು ವ್ಯಾಲ್ಯೂನೇ ಬೇರೆ ಇರುತ್ತೆ. ಸೊ ಅದು ತುಂಬಾ ಕಷ್ಟ. ಸೊ ಫೈನಲಿ ಆ ಥರ ಬಂದಾಗ ಒಂದು ಇಲ್ಲಿಂದ ಶುರುವಾಗಿದ್ದಂಥ ಒಂಬಾಳೆ ಪ್ರೊಡಕ್ಷನ್ ಇವತ್ತು ಆಲ್ ಓವರ್ ಇಂಡಿಯಾ, ಆಲ್ ಓವರ್ ದ ವರ್ಲ್ಡ್ ಅದರ ಲೆವೆಲ್ ಬೇರೆ ಇದೆ. ಸ್ಟ್ರಾಟಜಿ ಆಗಿರ್ಬೋದು, ಅವರ ಫೈನಾನ್ಷಿಯಲಿ ಆಗಿರ್ಬೋದು, ಅವರ ಮೇಕಿಂಗ್ ಆಫ್ ಇನ್ವೆಸ್ಟ್ಮೆಂಟ್ ಆಗಿರ್ಬೋದು, ಮಾರ್ಕೆಟಿಂಗ್ ಆಗಿರ್ಬೋದು. ಸ್ಪೆಷಲಿ ಇಟ್ಸ್ ಅಮೇಝನ್, ಆ್ಯಕ್ಚುಲಿ ಅಮೇಝಿಂಗ್. ಐ ಜಸ್ಟ್ ಲವ್ ದ ಮಾರ್ಕೆಟಿಂಗ್ ಆಫ್ ಕಾಂತಾರ ಚಾಪ್ಟರ್ 1. ಯಾಕಂದರೆ ನಾನು ಎಕ್ಸಲ್ಲಿ ನೋಡಿದ್ದೆ ಅವ್ರದ್ದು ಅಫಿಷಿಯಲ್ ಪೇಜಲ್ಲಿ ಹೇಗೆ ವರ್ಕ್ ಮಾಡಿದ್ದಾರೆ ಅದರದ್ದು ಅಂತ, ಅದ್ಭುತವಾಗಿ ಮಾಡಿದ್ದಾರೆ. ಸೊ ಎನಿಥಿಂಗ್, ಯಾರೆಲ್ಲ ಕಾಂತಾರ ಮೂವಿ ಚಾಪ್ಟರ್ 1 ಹೋಗಿಲ್ಲ ಥಿಯೇಟ್ರ್ಗಳಲ್ಲಿ ದಯವಿಟ್ಟು ಹೋಗಿ ಎಕ್ಸ್ಪೀರಿಯೆನ್ಸ್ ಮಾಡಿ. ಇದು ಅದ್ಭುತವಾಗಿದೆ ಮೂವಿ. ನಿಮಗೆಲ್ಲೂ ಬೋರ್ ಆಗೋಲ್ಲ, ಲ್ಯಾಗ್ ಆಗೋಲ್ಲ. ನಿಮಗೆ ಸ್ಟೋರಿ ಲೈನ್ ಹಂಗಿದೆ ಹಿಂಗಿದೆ ಅಂತ ಹೇಳೋಕ್ಕಾಗಲ್ಲ. ಸೊ ಏನೂ ಡ್ರಾಬ್ಯಾಕ್ ಹೇಳೋಕ್ಕಾಗದೇ ಇರೋಂಥ ಸಿನಿಮಾ ಅಂದರೆ ಈ ಲೂಪ್ ಹೋಲ್ಸ್ ಇಲ್ಲದೆ ಏನೂ ಇಲ್ಲ. ಸಿನಿಮಾ ಮಾತ್ರ ನಿಮ್ಗೆ ಹೋಗೋದು ಗೊತ್ತಾಗಲ್ಲ. ಸೊ ನೀವು ಹೊರಗಡೆ ಬರೋದು ಗೊತ್ತಾಗಲ್ಲ. ಲೈಕ್ 2 hours 50 minutes ಸಮಥಿಂಗ್ ಇರೋದೆ, ಆ 2 hour 50 ನಿಮಿಷ ಹೇಗೆ ಕಳೆಯುತ್ತೆ ಅನ್ನೋದೇ ಗೊತ್ತಾಗಲ್ಲ. ಅಷ್ಟು ಅದ್ಭುತವಾಗಿ ಈ ಸಿನಿಮಾ ಬಂದಿರೋಂಥದ್ದು. ಸೊ ನಮಗೆಲ್ಲ ಹೆಮ್ಮೆ, ಕನ್ನಡ ಸಿನಿಮಾ ಇಷ್ಟು ಮಟ್ಟದಲ್ಲಿ ಹೋಗ್ತಾ ಇರೋದು. ಸೊ ಎನಿಥಿಂಗ್, ದಯವಿಟ್ಟು ಸಿನಿಮಾ ಮಂದಿರಲ್ಲಿ ಹೋಗಿ ನೀವು ಫ್ಯಾಮಿಲಿ, ಫ್ರೆಂಡ್ಸ್, ನೇಬರ್ಸ್ ಎಲ್ಲನೂ ಕರ್ಕೊಂಡೋಗಿ. ಅದ್ಭುತವಾಗಿದೆ ಆ್ಯಕ್ಚುಲಿ. ಸ್ಪೆಷಲಿ ಇದು ದಸರಾಗೆ ಮತ್ತು ದೀಪಾವಳಿಗೆ ಬಂದಂಥ ಗಿಫ್ಟ್ ಅಂತಲೇ ಹೇಳ್ಬೋದು ಸಿನಿಮಾ ಪ್ರೇಮಿಗಳಿಗೆ. ಸೊ ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಬೇಕಾದ್ರೆ ಇದೆ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಕಾಂತಾರ ಮೂವಿ ನಿಮಗೆ ನಾನು ಸೆಲೆಕ್ಟ್ ಮಾಡಿ ಹೇಳೋಕ್ಕೆ ಇಷ್ಟಪಡ್ತೀನಿ. ರೆಕಮೆಂಡ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಸೊ ದಯವಿಟ್ಟು ಸಿನಿಮಾ ಬಂದರೆ ಹೋಗಿ ಸಿನಿಮಾ ನೋಡಿ ಅಂತ ಹೇಳ್ತಾ, ಹೊಸ ಕಾಂಟೆಂಟ್ ಕ್ರಿಯೇಟರ್ಸ್ಗಳಿಗೆ ಹೀಗೆ ಸಪೋರ್ಟ್ ಮಾಡಿ, ಹೀಗೆ ಸಬ್ಸ್ಕ್ರೈಬ್ ಮಾಡಿ, ವಿತ್ ಬೆಲ್ ಐಕಾನ್ ಮಾಡಿ. ದಯವಿಟ್ಟು ಸಪೋರ್ಟ್ ಮಾಡಿದಷ್ಟು ನಮ್ಗೆ ಇನ್ನಷ್ಟು ಎನರ್ಜಿ ಬರುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರೀತಿ ವಿಶ್ವಾಸ ಹೀಗೆ ಇರಲಿ. ಮತ್ತೊಂದು ವಿಡಿಯೋ ಮಾಡಲಿಕ್ಕೆ ನನಗೆ ಇನ್ನಷ್ಟು ಎಂಕರೇಜ್ ಆಗುತ್ತೆ. ಸೊ ಮತ್ತೊಮ್ಮೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು. ಬಾಯ್.